ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ ಕೈ ಕೊಡಿ. ಕೈ ಯಾಕೆ ಹಿಡ್ಕೋಬೇಕು? ಹಾಗೆ ನಡ್ಕೊಂಡ್ ಬರ್ಬೋದಲ್ವಾ? ಓಕೆ. ಶ್ಯಾಮ್, ಸಿಹಿ ಅವ್ರ ಪೇರೆಂಟ್ಸ್ ಜೊತೆಲೆ ನಮ್ಮ ಮನೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸತ್ತೆ. ಪೇರೆಂಟ್ಸ್ ಇಲ್ದೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ರಿಸ್ಕಿ ಅಲ್ವಾ? ನಾನೇನು ರಿಸ್ಕ್ ತಗೊಳ್ಳಲ್ಲ ಆಂಟಿ. ನಾನು ನಿಮ್ಮ ಮನೇಲಿ ನಿಮ್ಗೆ ಇನ್ನೂ ಖುಷಿ ಆಗುತ್ತೆ. ನಮ್ಮ ವಟಾರದಲ್ಲಿ ನಾನು ನಮ್ಮ ಅಜ್ಜಿ ತಾತನ ಜೊತೆನೇ ಇರ್ತಿದ್ದೆ. ನಮ್ಮ ಅಜ್ಜಿ ತಾತನ ನಾನಿಲ್ಲ ಅಂದ್ರೆ ಅವ್ರಿಗೆ ತುಂಬಾ ಬೋರ್ ಆಗ್ತಿತ್ತು. ನಾನಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಸಿಹಿ ಪುಟ್ಟ, ನೀನಿಂದ ಆಲ್ರೆಡಿ ನಮ್ಗೆ ತುಂಬಾ ಖುಷಿ ಆಗಿದೆ. ಈಗ ನೀನ್ ಮನೆಗೆ ಬೇರೆ ಬರ್ತಾ ಇದೀಯಾ, ಇನ್ನೂ ಖುಷಿ ಹೆಚ್ಚಾಗಿ ನಿನ್ನ ಜೊತೆ ಇಟ್ಕೊಂಡ್ಬಿಡ್ತೀವಿ. ಇರ್ತೀಯಾ? ಹಾಗೆ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಬಿಡ್ತಾರ? ನಮ್ಮ ಮಗಳು ಇವಳು ನಮ್ ಕೊಟ್ಬಿಡಿ ಅಂತ ರೆಸ್ಕ್ಯೂ ಮಾಡ್ತಾರೆ. ರೆಸ್ಕ್ಯೂನಾ? ಹೇ, ನಾವೇನ್ ಮಕ್ಕಳು ಕಳ್ರ ರೆಸ್ಕ್ಯೂ ಮಾಡ್ತಾರೆ ಅಂತಿದ್ಯಾ? ಶಾಲಿನಿ ಚಿಕ್ಕೋಳವಳು, ಈ ಮಕ್ಳೇ ಆಗಲ್ವಾ? ಎಲ್ಲೋ ಕೇಳಿರ್ತಾರೆ, ಅದನ್ನ ನೀನ್ ಯಾವ್ದೋ ಕಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡ್ತಾರೆ. ನೀವು ಮಕ್ಳು ಕಂಡ್ರಲ್ಲ, ನೀವು ಮಕ್ಳು ಡಾಕ್ಟರು. ಕರೆಕ್ಟ್ ಪುಟ್ಟ. ನಿಮ್ ಮನೆ ಯಾಕೆ ಕಾಲು ನೋಡ್ತಿದ್ಯಾ? ಎತ್ಕೊಳ್ಳ? ಇಲ್ಲಪ್ಪ, ಕೇಳಿದೆ ಅಷ್ಟೇ. ಪುಟ್ಟ, ಅಲ್ಲಿ ಕಾಣ್ತಿದ್ಯಲ್ಲ, ಅದೇ ಮನೆ. ಹೌದಾ? ಬಾ. ಅವನು ಎಲ್ಲರ ಥರ ಇರೋದಾದ್ರೆ ನಾನು ಯಾಕಮ್ಮ ಬೇಡ ಅಂದ್ಲಿ? ನನಗೂ ಕೂಡ ಮಗ ಸೊಸೆನ ಒಟ್ಟೊಟ್ಟಿಗೆ ನೋಡೋದು ಒಂದು ಆಸೆ ಕಣಮ್ಮ. ಈ ರೀತಿ ನೀನು ಕಷ್ಟಪಡೋದನ್ನ ನೋಡೋದಕ್ಕೆ ನನಗೂ ದುಃಖ ಆಗ್ತದೆ. ಅವನಿಗೆ ಬೇಕಾದಾಗ ಬರ್ತಾನೆ ಇರ್ತಾನೆ, ಬ್ಯಾಡವಾದಾಗ ತಿಂಗಳಾನ್ಗಟ್ಲೆ ಹೊಟ್ಟೋಗ್ತಾನೆ. ಇದೇನು ವಾಸದೇನಮ್ಮ? ನೆತ್ತಿಗೆ ಹೊತ್ತೋ ತನಕ ಕುಡಿದು ಬಾಯಿ ಹೋದಂಗೆ ಮಾತಾಡ್ತಾನೆ. ತುಂಬಿದ ಮನೇಲಿ ಇದೆಲ್ಲ ಚಂದನಾ? ಸೊಸೆಯಾಗಿ ನೀನೇ ಹೇಳು. ನಂಗೊಂದು ಸ್ವಲ್ಪ ಕಾಫಿ ಕೊಡಮ್ಮ. ಮಾವಯ್ಯ ಹೇಳಿದ್ದನ್ನ ಕೇಳಿಸ್ಕೊಂಡ್ರಾ? ನಂಗೆ ಅದೇನು ಹೊಸ್ದ? ಇಲ್ಲಿ ಬಿಡು. ಏನ್ರಿ ನೀವು ಕುಡಿಯೋದ್ ಬಿಡೋವರೆಗೂ ಮಾವಯ್ಯ ನಿಮ್ಮನ್ನ ಈ ಮನೆಗೆ ಸೇರ್ಸೋದಿಲ್ಲ. ಬಂಗಾರ ನೋಡು, ನೀ ಈ ಥರ ಕೋಪ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಈಗ ನಾನು ಈ ಮನೆಗೆ ಬರೋದಕ್ಕಿಂತ ಅವನು ಯಾರೋ ಶ್ಯಾಮ್ ಅಂತಿದ್ನಲ್ಲ, ಅವನ ಮನೆಗೆ ನಮ್ಮ ಮನೆ ಮಗು ಹೋಗಿದೆ. ಅದನ್ನು ವಾಪಸ್ ಕರ್ಕೊಂಬರೋದು ಇಂಪಾರ್ಟೆಂಟು. ಆ ಮಗು ಏನು ಗೊತ್ತಾಗಲ್ಲ ಕಣೆ, ಪಾಪದದು. ಮಕ್ಕಳು ಹಾಗೆಲ್ಲ ಕಂಡವ್ರ ಮನೆಗೆ ಹೋಗಬಾರ್ದು. ಅದರಲ್ಲೂ ಅಪ್ಪ ಅಮ್ಮ ಇಲ್ಲದೇ ಇರುವಾಗಂತೂ ಹೋಗಲೇಬಾರ್ದು. ಮೊದಲು ನೀನು ಹೋಗಿ ಆ ಮಗುನ ಕರ್ಕೊಂಬರಕ್ಕೆ ವ್ಯವಸ್ಥೆ ಮಾಡೋ ಹೋಗು. ಅಯ್ಯೋ, ನೀವೊಬ್ರು ಸಿಹಿ ಅವಳಾಗವಳೆ ಅವ್ರ ಮನೆಗೆ ಹೋಗಿರೋದು. ನಾನು ಹೇಗ್ರಿ ಕರ್ಕೊಂಡು ಬರಕ್ಕಾಗತ್ತೆ? ನಿಮ್ದೊಳ್ಳೆ ರಗಳೆ ಆಯ್ತು. ನಾನು ಹೇಗೆ ಅಂದ್ರೆ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.